ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನ ನೀಡ್ತೀವಿ. ಇವತ್ತಿನ ಪಂಚಾಂಗ, ಗ್ರಹಗತಿಗಳು ಮತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಗುರುಗಳೇ, ತಿಳಿಸ್ಕೊಡಿ. ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸುಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಭಾನುವಾರ ಪುನರ್ವಸು ನಕ್ಷತ್ರ ಅತಿಗಂಡ ಯೋಗ ಪುಷ್ಯ ನಕ್ಷತ್ರ ಸುಕರ್ಮ ಯೋಗ ಬಾಲವ ಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಹೇಗಿದೆ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾಯ್ತು. ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿ ಆಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಜನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾ ರಥೇನ ದೇವೋ ಜಾತಿ ಭುವನ ವಿಪಶ್ಯನ್. ಓಂ ಅಗ್ನಿಂದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ. ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾ. ನಿಷ್ಕ್ರೀತೋ ಯಜ್ಞಯಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇವತ್ತು ಭಾನುವಾರ ಆಗಿರೋದ್ರಿಂದ ವಿಶೇಷವಾಗಿ ಶ್ರೀರಾಮನವಮಿ, ಭಗವಂತ ಅವತಾರ ಮಾಡಿದ ದಿವಸ ಇವತ್ತು. ಯಾಕೆಂದರೆ 10 ದಶಾವತಾರ 10 ಅವತಾರ ಮಾಡಿದಾನಂತೆ ಭಗವಂತ ಭೂಮಿಗೆ. ಯಾವ ರೀತಿಯಲ್ಲಿ ಅವನು ಮನುಷ್ಯನಾಗಿ ಬಂದಿದ್ದಾನೆ, ಯಾಕೆಂದರೆ ನಮ್ಮ ಹಾಗೆ ಅವನು ಕೂಡ ಬಂದಿದ್ದಾನೆ. ಅದಕ್ಕಾಗಿ ಇವತ್ತು ಎಲ್ಲ ಕಡೆಯಲ್ಲಿ ಭಗವಂತನ ಶ್ರೀರಾಮನವಮಿಯ ಆಚರಣೆಯನ್ನು ಎಲ್ಲರೂ ಕೂಡ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಆ ಭಗವಂತನ ಸ್ಮರಣೆಯನ್ನು ನಾವು ಮಾಡಬೇಕು ಅಂತಂದರೆ ನಾವು ಕೂಡ ರಾಮನಂತೆ ಆದರ್ಶ ನಮಗೆ ಬೇಕಂತೆ. ಹಾಗಾಗಿ ಮೊದಲನೇದಾಗಿ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ. ಅಂದರೆ ಯಾವುದೇ ರೀತಿಯಲ್ಲಿ ಅನುಕೂಲ ಅಂತಂದರೆ ನಮಗೆ ವಿಶೇಷವಾಗಿ ಏನೋ ಒಂದು ರೀತಿಯಲ್ಲಿ ಲಾಭ ಆಗ್ತದೆ ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥದಲ್ಲಿ ನಮಗೆ ಈಗ ಒಂದೊಂದು ದಿವಸ ಮನಸ್ಸು ಚಾಂಚಲ್ಯದಿಂದ ಕೂಡಿರ್ತದೆ. ಆದರೆ ಏನೋ ಒತ್ತಡ, ಯಾರದೋ ಒತ್ತಡ, ಏನೋ ಒತ್ತಡ, ಈ ರೀತಿ ಭಾವನೆಯಿಂದ ಇವತ್ತು ಯಾವುದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಮನಸ್ಸು ನೆಮ್ಮದಿಯಿಂದ ಕೂಡಿರತಕ್ಕಂಥದ್ದು. ಯಾಕಂದರೆ ಹಬ್ಬ ಹರಿದಿನದ ವಾತಾವರಣದಲ್ಲಿ ನಮ್ಮ ಮನಸ್ಸು ಬದಲಾವಣೆ ಆಗ್ತದೆಯಂತೆ. ಯಾಕಂದರೆ ಅದಕ್ಕಾಗಿ ಭಗವಂತ ಆ ರೀತಿಯಲ್ಲಿ ಬದಲಾವಣೆಯನ್ನು ಅವನು ಬಂದ ಅಂತಂದರೆ ಎಲ್ಲ ಜಾಡ್ಯ, ಎಲ್ಲ ತಾಪ, ಕೋಪ ಎಲ್ಲ ಓಡ್ ಹೋಗ್ತದೆಯಂತೆ. ಅದೆಲ್ಲ ಓಡ್ ಹೋಗಬೇಕು ಅಂತಂದರೆ ಭಗವಂತನ ಸ್ಮರಣೆ ಮಾಡಬೇಕು. ಆ ಭಗವಂತನ ಸ್ಮರಣೆ ಮಾಡಬೇಕು.
ಬೇರೆದೆಲ್ಲ ಹೋಗ್ಬೇಕು, ಬರೀ ಭಗವಂತನ ಸ್ಮರಣೆ ಮಾತ್ರ ಇರಬೇಕು. ಆ ರೀತಿಯಲ್ಲಿ ಇರಬೇಕು ಅಂತಂದ್ರೆ ನಮಗೆ ಆ ರೀತಿಯೊಂದು ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ಹಾಗಾಗಿ ಆ ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ನಾವು ಕೂಡ ಭಗವಂತ ಯಾವ ರೀತಿಯಲ್ಲಿ ಶುದ್ಧ, ಅವನು ಪರಿಶುದ್ಧ ಭಗವಂತ. ಹಾಗಾಗಿ ನಾವು ಶುದ್ಧರಾಗಬೇಕು. ನಾವು ಶುದ್ಧವಾಗಬೇಕು ಅಂತಂದ್ರೆ ನಾವು ಮೊದಲು ಏನು ಮಾಡ್ತೇವೆ? ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೇವೆ. ಸ್ನಾನ ಮಾಡಾದ್ಮೇಲೆ ಶುದ್ಧ, ಅಲ್ಲಿವರೆಗೂ ಶುದ್ಧ ಆಗೋದಿಲ್ಲ. ನಾನು ಎಷ್ಟು ಶುದ್ಧ ಆಗಿದ್ದೇನೆ ಅಂದ್ಕೊಂಡ್ರು ಅವನು ಶುದ್ಧ ಆಗೋದಿಲ್ಲ. ಸ್ನಾನ ಮಾಡಿದ್ಮೇಲೆ ಶುದ್ಧ, ಅದು ಬಾಹ್ಯ ಶುದ್ಧಿ. ಹಾಗೆ ಅಂತಃಶುದ್ಧಿ ಆಗಬೇಕು ಅಂತಂದ್ರೆ ಪ್ರಾಣಾಯಾಮ ಮಾಡ್ಬೇಕಂತೆ. ನಾವು ಪ್ರತಿನಿತ್ಯವೂ ಪ್ರಾಣಾಯಾಮ ಮಾಡಬೇಕು. ಪ್ರತಿನಿತ್ಯ ಪ್ರಾಣಾಯಾಮ ಮಾಡಿದಾಗ ನಮ್ಮ ಒಳಗಡೆ ಶರೀರ ಶುದ್ಧವಾಗ್ತದೆ. ಹಾಗಾಗಿ ಇದು ಪ್ರತಿಯೊಬ್ಬರು, ನಾವೆಲ್ಲರೂ ಕೂಡ ಮಾಡುವಂಥದ್ದು. ಯಾಕಂದ್ರೆ ಯಾರು ಪ್ರಾಣಾಯಾಮ ಮಾಡ್ತಾರೋ ಅವರಿಗೆ ಆಯುಷ್ಯ ಜಾಸ್ತಿ ಆಗ್ತದೆ ಅಂತೆ. ನಮಗೆ ಆಯುಷ್ಯ ಜಾಸ್ತಿ ಬೇಕು, ಅದು ಬೇಕು ಬೇಕು ಅಂದ್ಕೊಳ್ತೇವೆ, ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ. ಈಗ ಯಾರಿಗೂ ಕೂಡ ಆಯುಷ್ಯ ಕಡಿಮೆ ಬೇಕು ಅಂತ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಆಯುಷ್ಯ, ದೀರ್ಘಾಯುಷ್ಯ ಬೇಕು. ಆಯುಷ್ಯದ ಜೊತೆಯಲ್ಲಿ ಏನು ಬೇಕು? ಆರೋಗ್ಯ ಬೇಕು. ಆರೋಗ್ಯ ಬೇಕು ಅಂದ್ರೆ ನಾವು ಏನು ಮಾಡಬೇಕು? ನಾವು ಬೆಳಗ್ಗೆ ಬೇಗನೆ ಏಳಬೇಕು. ಸೂರ್ಯ ಉದಯ ಆಗೋದ್ರ ಒಳಗಡೆನೆ ಏಳ್ಬೇಕಂತೆ. ಯಾಕಂದ್ರೆ ನಾವೀಗ ಸೂರ್ಯವಂಶಸ್ಥರು ಆಗ್ಬಿಟ್ಟಿದ್ದೇವೆ. ಸೂರ್ಯವಂಶಸ್ಥರು ಅಂದ್ರೆ ಸೂರ್ಯ ಉದಯ ಆದ್ಮೇಲೆ ಏಳುವವರು. ಸೂರ್ಯ ಉದಯ ಆದ್ಮೇಲೆ ಏಳುವವರು ಸೂರ್ಯವಂಶಸ್ಥರು. ಹಾಗಾಗಿ ನಾವೆಲ್ಲ ಆ ಸಾಲಿಗೆ ಬರ್ತಾ ಇದ್ದೇವೆ. ನಾವು ಸೂರ್ಯ ಉದಯ ಆಗೋದ್ರ ಒಳಗಡೆನೆ ಏಳಬೇಕು. ಆ ಸೂರ್ಯ ಉದಯ ಆಗೋದ್ರ ಒಳಗಡೆನೆ ಎದ್ದಾಗ ಏನಾಗ್ತದೆ? ಎಷ್ಟೋ ರೋಗಗಳು ಬರೋದಿಲ್ವಂತೆ. ಮನುಷ್ಯನಿಗೆ ರೋಗ ಇಲ್ಲ ಅಂತಾದ್ರೆ ಆ ಶರೀರ ಗಟ್ಟಿಯಾಗಿರ್ತದೆ. ಗಟ್ಟಿಯಾಗಿದ್ದಾಗ ಮತ್ತೆ, ಯಾಕಂದ್ರೆ ಎರಡೂ ಬೇಕು. ಒಂದು ಆಯುಷ್ಯ, ಇನ್ನೊಂದು ಆರೋಗ್ಯ. ಎರಡೂ ಬೇಕು. ಆರೋಗ್ಯ ಇದ್ದ ಆಯುಷ್ಯ ಇಲ್ಲ ಅಂತಂದ್ರೆ ಪ್ರಯೋಜನ ಇಲ್ಲ. ಆಯುಷ್ಯ ಇದ್ದು ಇದು ಎರಡೂ ಕೂಡ, ಆರೋಗ್ಯನೂ ಬೇಕು, ಆಯುಷ್ಯನೂ ಬೇಕು. ಹಾಗಾಗಿ ಅದು ನಮಗೆ ಬೇಕು ಅಂತಂದ್ರೆ ನಾವು ಇವತ್ತು ಈಗ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಇದ್ದಾಗ ಅಥವಾ ವಿಶೇಷವಾದಂಥ ಹರಿದಿನ ಯಾವುದೇ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನು ನಾವು ಮಾಡ್ತಾ ಇದ್ದಾಗ ನಾವು ಬೆಳಗ್ಗೆ ಬೇಗನೆ ಏಳುತ್ತೇವೆ. ಹಾಗೆ ನಾವು ಪ್ರತಿನಿತ್ಯವೂ ಕೂಡ ಭಗವಂತನ ಸ್ಮರಣೆ ಮಾಡಬೇಕಂತೆ. ಯಾಕಂದ್ರೆ ಈ ಶರೀರ ಎಷ್ಟೊತ್ತಿಗೆ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಶರೀರಕ್ಕೆ ಗ್ಯಾರಂಟಿ ಇಲ್ಲ. ಇದಕ್ಕೆ ಯಾರು ಗ್ಯಾರಂಟಿ ಕೊಟ್ಟಿದ್ದಾರಾ? ಬೇರೆ ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ, ಶರೀರಕ್ಕೆ ಗ್ಯಾರಂಟಿ ಕೊಡಲಿಲ್ಲ. ಯಾಕೆಂದ್ರೆ ಈ ಶರೀರ ಇದು ನಮಗೆ ಗ್ಯಾರಂಟಿ ಇಲ್ಲ, ಬೇರೆಯವ್ರಿಗೆ ನಾವು ಕೊಡೋದು. ನಮ್ಮ ಶರೀರದ ಬಗ್ಗೆ ನಮಗೆ ಗ್ಯಾರಂಟಿ ಇಲ್ಲ, ಇದು ನಮಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಯಾಕಂದ್ರೆ ಅದಕ್ಕೆ ಭಗವಂತ ಅವನು ಆ ರೀತಿ ಮಾಯೆಯನ್ನ ತಂದು ಕೊಟ್ಬಿಟ್ಟಿದ್ದಾನೆ. ನಾವು ಎಲ್ಲೋ ಅನುಕೂಲ ನಮಗೆ ಆಗ್ಬಿಡ್ತದೆ ಅಂತ ಮಾಯೆ ಬಂದ್ಬಿಡ್ತದೆ ಅಂತದ್ದು. ಅದು ಬಂದು ನಮಗೆ ಎಲ್ಲ ರೀತಿಯಲ್ಲಿ ನಾವು ಭಗವಂತನ ಸ್ಮರಣೆ ಮಾಡಬೇಕು, ಅಥವಾ ದೇವರ ಪೂಜೆ ಮಾಡಬೇಕು, ಅಥವಾ ದಾನ ಧರ್ಮ ಮಾಡಬೇಕು ಅಂತ ಆಧಾರ ಮಾಡಬೇಕು ಅಂತ ಕಂಡಾಗ ನಾವು ದಾನ ಮಾಡಬೇಕು. ಇಲ್ಲ ಅಂತಂದ್ರೆ ಯಾವತ್ತೂ ನಮ್ಮ ಮನಸ್ಸು ಕೊಡಬೇಕು ಅಂತ ಇಚ್ಛೆ ಇರೋದಿಲ್ಲ. ಯಾಕೆ ಸುಮ್ಮನೆ ಖರ್ಚಾಗ್ತದೆಯಲ್ಲ, ಕೊಡಬೇಕು. ಯಾಕಂದ್ರೆ ನಾವು ತರದೇ ಹೋದ್ಮೇಲೆ ನಾವು ಮತ್ತೆ ಕೊಡೋದು ಇಲ್ಲ. ಇಲ್ಲಿ ನಾವು ತರಲಿಲ್ಲ ಮತ್ತೆ ತಗೊಂಡು ಹೋಗೋದು ಇಲ್ಲ. ಹಾಗಾಗಿ ಆ ರೀತಿಯಲ್ಲಿ ವಿಶೇಷ ಅಂತ ಅನುಕೂಲ ಆಗತಕ್ಕಂಥದ್ದು. ಮತ್ತೆ ಕುಟುಂಬದಲ್ಲಿ ಸಹಕಾರ ಇವತ್ತಿನ ದಿವಸ ಸಿಗುವಂಥದ್ದು ಲಾಭದಾಯಕ ದಿನ. ಹಾಗೆ ವಿಶೇಷವಾಗಿ ಆದರೆ ಸ್ವಲ್ಪ ಸಾಲ ಆಗತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ನಮಗೆ ಅದು ಬೇಕೋ ಬೇಡವೋ ಅದು ಖರ್ಚಾಗ್ತದೆ, ಅಥವಾ ಸಾಲ ಇನ್ನು ನಾವು ಇವತ್ತು ಯಾರಿಗೂ ಸಾಲ ಕೊಡುವುದು ಮತ್ತು ಸಾಲ ತೆಗೆದುಕೊಳ್ಳುವುದು ಮಾಡಲೇಬಾರದು. ಆದ್ದರಿಂದ ವಿಶೇಷವಾಗಿ ನರಸಿಂಹನಿಗೆ ತುಳಸಿ ಅರ್ಚನೆ ಮಾಡಿಸುವುದರಿಂದ, ಅಥವಾ ಇವತ್ತು ರಾಮನವಮಿ ಆಗಿರೋದರಿಂದ ಶ್ರೀರಾಮನ ದರ್ಶನವನ್ನು ಮಾಡುವುದರಿಂದ, ಅವನ ಕುರಿತಾದಂಥ ದಾನವನ್ನು ಮಾಡುವುದರಿಂದ. ಯಾಕಂದ್ರೆ ಇವತ್ತು ಶ್ರೇಷ್ಠ, ಅದಕ್ಕೆ ಎಲ್ಲ ಕಡೆ ಮಾಡ್ತಾರೆ. ಕೋಸಂಬರಿ ಮತ್ತೆ ಮಜ್ಜಿಗೆ ಮತ್ತೆ ಪಾನಕ,
ಅದರಿಂದ ನಾವು ನಮಗೆ ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಯಾರಾದರೂ ಅದಕ್ಕೆ ಮಾಡಿದವರಿದ್ದು ನಾವು ಅವರಿಗೆ ನಮ್ಮ ಶಕ್ತಿ ಯಥಾಶಕ್ತಿ ತನು ಮನ ಧನವನ್ನು ಕಾಣಿಕೆ ಮಾಡುವಂಥದ್ದು, ಕಾಣಿಕೆ ಕೊಡತಕ್ಕಂಥದ್ದು ನಮಗೆಲ್ಲ ಆಗ್ತದೆ ಹೇಳಾದರೆ ನಾವು ಸೇವೆ ಮಾಡತಕ್ಕಂಥದ್ದು. ಯಾಕಂದರೆ ಭಗವಂತನ ಸ್ಮರಣೆ ಮಾಡಬೇಕು, ಅವನ ಸೇವೆ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಶಕ್ತಿ ಇಲ್ಲ, ದಾನ ಮಾಡಲಿಕ್ಕೆ ಶಕ್ತಿ ಇಲ್ಲ. ಅಂಥವ್ರು ಏನು ಮಾಡಬೇಕು ಅಂತಂದರೆ ಅಲ್ಲಿ ನಾವು ಆ ದೇವಾಲಯವನ್ನು ಸ್ವಚ್ಛ ಮಾಡತಕ್ಕಂಥದ್ದು, ಗುಡಿಸುವಂಥದ್ದು, ಒರೆಸುವಂಥದ್ದು. ಅದು ಯಾಕೆಂದರೆ ನವವಿಧ ಭಕ್ತಿಯಲ್ಲಿ ನಾವು ಯಾವ ರೀತಿಯಲ್ಲಾದರೂ ಕೂಡ ಅವನ ಸೇವೆ ಮಾಡತಕ್ಕಂಥದ್ದು. ಅದಕ್ಕಾಗಿ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ನಾವು ಸೇವೆ ಮಾಡ್ತಾ ಹೋದಂಗೆ ನಮ್ಮ ಮನೆಯೇ ಕೈಲಾಸ ಆಗ್ತದೆಯಂತೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಆಗಬೇಕು ಅಂತಂದರೆ ನಾವು ಆ ಭಾವನೆ ಇಟ್ಕೊಳ್ಬೇಕು. ನಾವು ಯಾವುದೇ ಕೆಲಸ ಮಾಡಲಿ, ನಾವು ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ಇದು ಭಗವಂತನ ಸೇವಾ ರೂಪದಲ್ಲಿ ನಾವು ಮಾಡಿದಾಗ, ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡಿದಾಗ ನಮಗೆ ಎಲ್ಲ ರೀತಿಯಲ್ಲಿ ಆ ಅನುಕೂಲ ಮತ್ತು ಆಗತಕ್ಕಂಥದ್ದು. ಯಾಕಂದರೆ ಇದನ್ನು ನಾವು ಬಿಟ್ಕೊಂಡು ಇಲ್ಲೇ ಬಿಟ್ಟಿಗೆ ಹೋಗುವುದಾಗಿರೋದ್ರಿಂದ ಈ ಶರೀರ ನಾವು ಎಷ್ಟು ಹಿಂಗೆ ಶಾಲು ಓದ್ಕೊಂಡ್ರು, ಎಷ್ಟು ಮಡಿ ಇಟ್ಟು ಮಾಡ್ಕೊಂಡ್ರು ಇದನ್ನು ಬಿಟ್ಟು ಹೋಗೋದೇ ಇದು ಯಾವುದೂ ಶಾಶ್ವತ ಇಲ್ಲ. ಹಾಗಾಗಿ ಆ ರೀತಿ ಸೇವೆಯನ್ನು ಪ್ರತಿನಿತ್ಯವೂ ನಾವು ಮಾಡೋದರಿಂದ ನಮ್ಮ ಆತ್ಮದ ಉದ್ಧಾರ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿ ಮಕ್ಕಳ ವಿಚಾರದಲ್ಲಿ ವಿಶೇಷ ಹಾಗೆ ಸ್ವಲ್ಪ ಮನಸ್ತಾಪ ಆಗತಕ್ಕಂಥದ್ದು. ಇವತ್ತಿನ ದಿವಸ ನಾವು ಮಕ್ಕಳಿಗೆ ಏನೋ ಹೇಳುತ್ತೇವೆ, ಅವ್ರು ಕೇಳೋದಿಲ್ಲ, ನಮ್ಗೆ ಸ್ವಲ್ಪ ಸಿಟ್ಟು ಬರತಕ್ಕಂಥದ್ದು. ಆದರೆ ಸಿಟ್ಟು ಬರಬಾರದಂತೆ. ಸಿಟ್ಟು ನಮಗೆ ವೈರಿ. ಅದು ಸಿಟ್ಟು ತನ್ನನ್ನೇ ಹಾಳು ಮಾಡ್ತದೆ, ಇನ್ನೊಬ್ಬರನ್ನೆಲ್ಲ. ಯಾಕಂದ್ರೆ ನಮಗೆ ಸಿಟ್ಟು ಬಂದಾಗ ಏನಾಗ್ತದೆ ಅಂತಂದ್ರೆ ನಮ್ಮ ಮನಸ್ಸು ವಿಚಾರ ಮಾಡೋದಿಲ್ಲ, ನಮ್ಮ ಮನಸ್ಸು ಆಲೋಚನೆ ಮಾಡೋದಿಲ್ಲ. ಹಾಗಾಗಿ ಅದು ಆ ರೀತಿಯಲ್ಲಿ. ಇನ್ನು ದೇವತಾ ಅನುಕೂಲ ಆಗತಕ್ಕಂಥದ್ದು, ದೇವತಾ ದರ್ಶನದಿಂದ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಶುಭ ಕಾರ್ಯಗಳಲ್ಲಿ ಪ್ರಯತ್ನ ಮಾಡುವಂಥ ಸಾಧ್ಯತೆ ಇರತಕ್ಕಂಥದ್ದು, ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ. ಹಾಗೆ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡುವುದರಿಂದ, ಅಥವಾ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ, ಅಥವಾ ರಾಮನಿಗೆ ಸಂಬಂಧಪಟ್ಟಂತೆ ಅಷ್ಟೋತ್ತರ ಶತನಾಮವನ್ನು ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿ ಬಂಧು ಮಿತ್ರರಲ್ಲಿ ವಿರೋಧ ಆಗತಕ್ಕಂಥದ್ದು, ಹಾಗೆ ಧನ ನಷ್ಟ ಆಗತಕ್ಕಂಥದ್ದು. ಅದೇನಕ್ಕೋ ಗೊತ್ತಿಲ್ಲ, ಒಟ್ಟು ಖರ್ಚಾಗ್ತಾ ಇರ್ತದೆ. ನಾವು ದುಡಿತೇವೆ, ಆದರೆ ಉಳಿಯೋದೆಷ್ಟು ಕೇಳಿದ್ರೆ ಏನೂ ಇಲ್ಲ, ಹಾಗಾಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಆದಷ್ಟು ನಮಗೆ ಎಷ್ಟು, ಯಾಕೆಂದರೆ ಈ ಖರ್ಚು ಅಂದರೆ ಹಾಗೆ ಆಗ್ಬಿಡ್ತದೆ. ಕೆಲವೊಂದು ಯಾರದ್ದೋ ಒತ್ತಾಯಕ್ಕಾಗಿ ನಾವು ಕೊಡಿಸ್ಲೇಬೇಕು ಅವರಿಗೆ, ಇಲ್ಲ ಅಂದರೆ ಹಂಗಾಗ್ತದೆ. ಅದು ನಾವು ಒತ್ತಾಯಕ್ಕೆ, ಯಾರು ಒತ್ತಾಯಕ್ಕೂ ನಾವು ಮಣಿಬಾರ್ದು. ನಮ್ಮ ಹತ್ರ ಇದ್ರೆ ನಾವು ಕೊಡೋದು, ಇಲ್ಲಾಂದ್ರೆ ನಾವು ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಯಾಕಂದರೆ ಹೊರಗಿಂದ ನಾವು ಹೆಂಗೂ ಕಾಣ್ಬೋದು, ಆದ್ರೆ ಒಳಗಡೆಯಿಂದ ನಮಗೆ ಎಷ್ಟು ನೋವಿರ್ತದೆ, ಎಷ್ಟು ದುಃಖ ಇರ್ತದೆ ಅಂತ ಯಾರಿಗಾರು ಗೊತ್ತಾಗ್ತದೆಯಾ? ಇನ್ನು ನಗಾಡ್ಕೊಂಡು ಮಾತಾಡ್ಬೋದು, ಆದ್ರೆ ನಗಿ ಆ ನಗುವಿನ ಹಿಂದೆ ಅಳು ಇರ್ತದೆ ಅಂತ. ಅಳುವಿನ ಹಿಂದೆ ಮುಂದೆ ನಗು ಇರ್ತದೆ. ಈ ನಗುನು ಶಾಶ್ವತ ಅಲ್ಲ, ಅಳುನು ಶಾಶ್ವತ ಅಲ್ಲ ಅದು. ಆದರೆ ಆ ರೀತಿಯಲ್ಲಿ ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮದಿಂದ ಹೆಚ್ಚು ಕೆಲಸ ಆಗತಕ್ಕಂಥದ್ದು, ಮತ್ತು ಸ್ವಲ್ಪ ವಿಘ್ನಗಳು, ತೊಡಕುಗಳು ಜಾಸ್ತಿ ಬರತಕ್ಕಂಥದ್ದು. ಹಾಗೆ ನವಧಾನ್ಯವನ್ನು ದಾನ ಮಾಡುವುದರಿಂದ, ಅಥವಾ ವಿಷ್ಣು ಸನ್ನಿಧಾನಕ್ಕೆ ನವಗ್ರಹವನ್ನು ದಾನ ಮಾಡುವುದರಿಂದ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ ಸೇವಕರು ಮತ್ತು ಸಹಾಯಕರಿಂದ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು, ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು, ಹಾಗೆ ಸಂಗಾತಿಯಲ್ಲಿ ಸಾಮರಸ್ಯ ಇರತಕ್ಕಂಥದ್ದು, ಸ್ವಲ್ಪ ಭಯದ ವಾತಾವರಣ ಇರತಕ್ಕಂಥದ್ದು. ಆದ್ದರಿಂದ ಆಂಜನೇಯನ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿ ಮುಖದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು, ಅಥವಾ ಕಲೆ ಉಂಟಾಗುವಂತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ಹಾಗಾಗಿ ಹಲ್ಲು ನೋವು, ಹಲ್ಲಿಗೆ ಸಂಬಂಧಪಟ್ಟಂಥ ನೋವು ಬರತಕ್ಕಂಥದ್ದು. ಹಾಗಾಗಿ ನಾವು ಯಾವುದೇ ಗಟ್ಟಿಯಾದ ವಸ್ತುವನ್ನು ಅಗೆಯುವುದು, ಜಗಿಯುವುದು ಮಾಡಬಾರ್ದು. ಹಾಗೆ
ಆದಷ್ಟು ಈ ತಂಪು ಪಾನೀಯವನ್ನು ಸ್ವೀಕಾರ ಇವತ್ತಿನ ದಿವಸ ಮಾಡಲೇಬಾರದು. ಹಾಗಾಗಿ ಅಂದರೆ ಈಗ ಫ್ರಿಜ್ಜಲ್ಲಿ ಇಟ್ಟಿರತಕ್ಕಂತಹ ವಸ್ತುವನ್ನು, ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ಶತ್ರುಗಳಿಂದ ಭಯ ಇರತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು, ಹಾಗೆ ಸಂಗಾತಿಯಲ್ಲಿ ಸಾಮರಸ್ಯ ಇರತಕ್ಕಂಥದ್ದು, ಗಣಪತಿ ಸನ್ನಿಧಾನಕ್ಕೆ ರುದ್ರಾಭಿಷೇಕವನ್ನು ಮಾಡುವುದರಿಂದ, ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ, ಕಣ್ಣಿಗೆ ಸಂಬಂಧಪಟ್ಟಂತಹ ಬಾಧೆ ಇರತಕ್ಕಂಥದ್ದು, ಸಂಗಾತಿಯಲ್ಲಿ ಸ್ವಲ್ಪ ಕಲಹ ಇರತಕ್ಕಂಥದ್ದು, ವೃತ್ತಿಯಲ್ಲಿ ಸ್ವಲ್ಪ ನಷ್ಟ ಆಗತಕ್ಕಂತಹ ಸಾಧ್ಯತೆ, ಮಕ್ಕಳಿಂದ ಸಹಾಯ ಸಿಗತಕ್ಕಂಥದ್ದು. ವಿಷ್ಣು ಸನ್ನಿಧಾನಕ್ಕೆ ಪೂರ್ಣ ಫಲ ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಗುರುಗಳನ್ನ ನೀವು ನೇರವಾಗಿ ಸಂಪರ್ಕಿಸಬೇಕು ಅಥವಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಿವೆ, ಗುರುಜಿಯವ್ರನ್ನ ಭೇಟಿ ಆಗಬೇಕು ಅನ್ನೋದಾದ್ರೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಗುರುಜಿಯವ್ರನ್ನ ನೇರವಾಗಿ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಇನ್ನು ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಇನ್ನುಳಿದ 6 ರಾಶಿಗಳು. ಇನ್ನು ತುಲಾ ರಾಶಿ, ಬಂಧು ಮಿತ್ರರ ಸಹಕಾರ ಇವತ್ತಿನ ದಿವಸ ಇರತಕ್ಕಂಥದ್ದು, ಹಾಗೆ ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು, ಹಾಗೆ ಸ್ವಲ್ಪ ಶತ್ರುವಿನ ಬಾಧೆ ಇರತಕ್ಕಂಥದ್ದು. ಹಾಗಾಗಿ ಈ ಶತ್ರುವಿಗೆ ಸಂಬಂಧಪಟ್ಟಂತೆ ಬಾಧೆ ಇದ್ದಾಗ ನಾವು ಏನು ಮಾಡಬೇಕು ಅಂತಂದರೆ, ನಾವು ಆದಷ್ಟು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡತಕ್ಕಂಥದ್ದು. ಯಾಕೆಂದರೆ ಈ ಶತ್ರುವಿನ ಈಗ ಚಂಡಮುಂಡರ ಆ ರೀತಿ ರಾಕ್ಷಸರನ್ನ ನಾಶ ಮಾಡಿದ್ದಾಳೆ. ಹಾಗಾಗಿ ನಮ್ಮಲ್ಲೇ ಚಂಡಮುಂಡರು ಇದ್ದಾರಂತೆ, ಹೊರಗಡೆ ಇಲ್ಲ, ನಮ್ಮ ಒಳಗಡೆ ಇದ್ದಾರೆ ಅವರು. ಅವರು ಇದ್ದು ನಮಗೆ ತೊಂದರೆಯನ್ನು ಕೊಡತಕ್ಕಂಥವ್ರು. ಯಾಕೆಂದ್ರೆ ನಮಗೆ ಹೊರಗಿನವ್ರಕ್ಕಿಂತ ಒಳಗಿನವರೇ ಜಾಸ್ತಿ ತೊಂದರೆ ಕೊಡ್ತಾರೆ. ಅದಕ್ಕಾಗಿ ನಾವು ಅಂಥವ್ರನ್ನ ಮೊದಲು ಓಡಿಸ್ಬೇಕು, ಆಮೇಲೆ ಹೊರಗಿನವ್ರು ಓಡ್ ಹೋಗ್ತಾರೆ. ಅವ್ರನ್ನ ಓಡಿಸ್ಬೇಕು ಅಂತಂದ್ರೆ ನಾವು ಸ್ವಲ್ಪ ಶಾಂತಿ ಸಮಾಧಾನ ಎರಡೂ ಬೇಕು. ಶಾಂತವಾಗಿದ್ದುಕೊಂಡು ಸಮಾಧಾನದಿಂದ ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ, ಸಹೋದರರ ಸಹಕಾರ ಸಿಗತಕ್ಕಂಥದ್ದು, ಹಾಗೆ ವೃತ್ತಿಯಿಂದ ಸ್ವಲ್ಪ ಅನುಕೂಲ ಇರತಕ್ಕಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗತಕ್ಕಂಥದ್ದು. ಯಾಕಂದ್ರೆ ನಮಗೆ ಇವತ್ತಿನ ದಿವಸ ನೆಂಟರೆಷ್ಟರು ಕಂಡ್ರೆ ಇವತ್ತು ಸ್ವಲ್ಪ ಆಗ್ತದೆ, ನಾಳೆ ದಿವಸ ಆಗೋದಿಲ್ಲ. ಅದು ಯಾಕೆ? ಅದು ನಮ್ಮ ಮನಸ್ಸು ಚೇಂಜ್ ಆಗ್ತಾ ಇರ್ತದೆ. ಯಾಕಂದ್ರೆ ಯಾವ ರೀತಿ ಚೇಂಜ್ ಆಗ್ತದೆ ಅಂತಂದ್ರೆ, ನಮಗೆ ಈಗೊಂದು ಅದಕ್ಕಾಗಿ ನಾವು ಅದು ಏನೇ ಆದ್ರೂ ನಾವು ಸ್ವಲ್ಪ ಮೌನವಾಗಿ ಕೂತ್ಕೊಳ್ಬೇಕು. ಇವತ್ತು ನಾವು ಸಿಟ್ಟು ಬಂತು, ಇವತ್ತು ಸಿಟ್ಟು ಬಂದ್ರೆ ನಾವು ಏನು ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲ ನಾನು ಇವತ್ತೇ ಮುಗಿಸ್ಬಿಡ್ತೇನೆ ಎಲ್ಲ ಮಾತಾಡಿ ಅಂತ, ಇವತ್ತು ಮಾತಾಡ್ಲೇಬಾರ್ದು. ಸ್ವಲ್ಪ ದಿವಸ ಬಿಟ್ಟು, 1 ತಿಂಗಳ ಬಿಟ್ಟು ಮಾತಾಡಿದ್ರೆ ಅವಾಗೆಲ್ಲರೂ ಶಾಂತವಾಗ್ತಾರೆ. ಯಾಕೆ ಶಾಂತವಾಗ್ತಾರೆ ಅಂತಂದ್ರೆ, ಈ ಮನಸ್ಸಿನ ಬದಲಾವಣೆ ಆಲೋಚನೆಗಳು ಬರ್ತಾ 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 ಇರ್ತವೆ. ಆ ಒಂದು ಬರ್ತಾ ಇದ್ದಂಗೆ ಭಗವಂತ ನಮಗೆ ಮತ್ತೊಂದು ಈ ಒಂದು ಶಕ್ತಿ, ಭಗವಂತನ ಶಕ್ತಿ ಆ ರೀತಿ ಅಂದ್ರೆ ಅವು ಮರೆವು ಕೊಟ್ಟಿದ್ದಾನೆ, ನಮಗೆ ನೆನಪು ಕೊಟ್ಟಿದ್ದಾನೆ, ಮರೆವು ಕೊಟ್ಟಿದ್ದಾನೆ. ಆದ್ರೆ ನೆನಪಿರೋದು ಕಡಿಮೆ, ಮರೆವು ಜಾಸ್ತಿ. ಆದ್ರೆ ಒಳ್ಳೆ ವಿಷಯ ನಮಗೆ ನೆನಪಿರುವುದಿಲ್ಲ. ಈಗ ಯಾರೋ ಏನೋ ಹೇಳಿದ್ದು ಮಾತ್ರ ನೆನಪಿಟ್ಟು ಬಿಡ್ತದೆ. ಅದು ಏನೋ ನಮಗೆ ಉಪಕಾರ ಮಾಡಿದ್ದು ನೆನಪಿರೋದಿಲ್ಲ. ಇಲ್ಲ, ನಮಗೆ ಇಷ್ಟು ದಿವಸ ಅವರು ಒಂದು ಒಳ್ಳೆ ರೀತಿಯಲ್ಲಿ ಉಪಕಾರ ಮಾಡಿದ್ದಾರೆ, ಇವತ್ತಿನ ದಿವಸ ಏನೋ ಒಂದು ಮಾತು ಹೇಳಿದ್ದಕ್ಕೆ ನಮಗೆ ಸಿಟ್ಟು ಬಂದ್ಬಿಡ್ತದೆ. ಅದು ಹಂಗೆ ಆಗಬಾರ್ದಂತೆ. ನಾವು ಅದರಲ್ಲಿ ಅವಾಗ ಆ ಕೆಟ್ಟಿದ್ದ ಆಗಿದ್ದರಲ್ಲಿ ನಮಗೆ ಎಷ್ಟು ಒಳ್ಳೇದಾಗಿದೆ ಅದನ್ನು ನೋಡ್ಕೊಳ್ಬೇಕು. ಈಗ ಹೌದು, ಈಗ ಪ್ರತಿಯೊಬ್ಬರಿಗೂ ಹಾಗೆ ಒಂದು ಸಣ್ಣ ಗಾಯ ಆಯ್ತು ಅಂದ್ರೆ ಅದು ಅಷ್ಟು ತೊಂದರೆ.
ಆ ಒಂದು ಮಾತು ಹೇಳಿದ್ರು, ನಾನು ಇಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದೇನೆ, ನನಗೆ ಇವ್ರು ಈ ಥರ ಹೇಳ್ಬಿಟ್ರು ಹೇಳಿ ಅವನಿಗೆ ಬೇಜಾರಾಗೋಯ್ತು. ಅದು ಬೇಜಾರು ಆಗಬಾರ್ದು. ಬೇಜಾರು ಆದರೆ ಏನಾಗ್ತದೆ, ಬೇಜಾರದಿಂದ ನಮಗೆ ಸಮಸ್ಯೆ. ಹಾಗಾಗಿ ನಮಗೆ ಬೇಜಾರನೂ ಆಗಬಾರ್ದು, ಸಂತೋಷನೂ ಆಗಬಾರ್ದು. ಹೆಂಗಿರ್ಬೇಕು ಹಂಗಾದ್ರೆ? ನಿರ್ಲಿಪ್ತತೆಯಿಂದ. ಈಗ ಯಾವ ರೀತಿ ನಿರ್ಲಿಪ್ತತೆ ಅಂತಂದರೆ, ನಮಗೆ ಇವತ್ತು ಊಟ ಸಿಕ್ಕಿದ್ರೂ ಆಯಿತು, ಸಿಕ್ಕದೇ ಇದ್ರೂ ಆಯಿತು, ಹಂಗಿರ್ಬೇಕಂತೆ. ಹಾಗಾಗಿ ವಿಶೇಷವಾಗಿ ವ್ಯಾಪಾರದಲ್ಲಿ ಉತ್ತಮವಾದಂಥ ಲಾಭ ಇರತಕ್ಕಂಥದ್ದು ಯಾವ ವ್ಯಾಪಾರಿಗಳಿಗೆ ಅಂದರೆ, ಈಗ ತಂಪು ಪಾನೀಯ ವ್ಯಾಪಾರಿಗಳಿಗೆ. ಯಾಕಂದರೆ ಇದು ಬೇಸಿಗೆಗಾಲ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ತಂಪು ಮಾಡಲೇಬೇಕು. ಅದಕ್ಕಾಗಿ ನಾವು ಎಳ್ಳು ತಂಪು ಕುಡಿಬೇಕಂತೆ. ಎಳ್ಳು ಅದು ತುಂಬ ತಂಪಂತೆ ಅದು. ಅದಕ್ಕಾಗಿ ಈಗ ಸಾಮಾನ್ಯವಾಗಿ ಯಾವ ರೀತಿ ಹೆಸರು ಕಾಳು ಮತ್ತು ಎಳ್ಳು ಅದು ತುಂಬ ತಂಪೋದು. ನಮಗೆ ಇದು ತುಂಬ ಹೀಟ್ ಆಗಿದೆ, ಏನೋ ಬಾಯಿ ಒಡೆದು ಹೋಗಿದೆ, ಈಗ ತುಂಬ ಹೀಟ್ ಆಗಿದೆ ಅಂತಾದಾಗ ಆವಾಗ ಎಳ್ಳನ್ನು ಮಿಕ್ಸಿಯಲ್ಲಿ ಹಾಕಿ ಅದನ್ನು ತಂಪು ಮಾಡಿಕೊಂಡು ಅದಕ್ಕೆ ಆದಷ್ಟು ಬೆಲ್ಲವನ್ನು ಹಾಕಬೇಕಂತೆ. ಆ ಬೆಲ್ಲದಿಂದ ತಂಪು ಮಾಡಿದಾಗ ನಮಗೆ ಶರೀರಕ್ಕೆ ಒಳ್ಳೆಯದು ಅದು. ಅದಕ್ಕೆ ಆ ಎಳ್ಳಿನಿಂದ ನಮಗೆ ಏನು ಒಳ್ಳೆ ರೀತಿಯಲ್ಲಿ, ಯಾಕಂದರೆ ಅದಕ್ಕೆ ಆ ಬಿಳೆ ಎಳ್ಳು ತಂಪು ಮಾಡೋದ್ರಿಂದ ನಮಗಷ್ಟು ಶರೀರಕ್ಕೆ, ಯಾಕಂದರೆ ನಾವೆಲ್ಲ ನೋಡ್ತೇವೆ ಈ ಜೇನುತುಪ್ಪ 3000 ವರ್ಷ ಆದರೂ ಅದು ಹಾಳಾಗೋದಿಲ್ಲವಂತೆ. ಜೇನುತುಪ್ಪ ನಿಜವಾದ, ಈ ಕೆಮಿಕಲ್ ಅಲ್ಲ ಅದು, ನಿಜವಾದ ಜೇನುತುಪ್ಪ 3000 ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ. ಹಾಗೆ ಆ ವನಸ್ಪತಿ ಹಾಗೆ. ಅದೇ ಈ ನಮ್ಮ ಶರೀರ 3000 ವರ್ಷ ಇಡ್ಲಿಕ್ಕೆ ಆಗ್ತದೆಯಾ? ಇದು ಬರೀ 3 ಗಂಟೆಗೆ ಹಾಳಾಗ್ಬಿಡ್ತದೆ. ಅದು ಯಾಕೆ ಹಾಳಾಗ್ತದೆ ಅದು? ಯಾಕಂದ್ರೆ ನಾವು ಊಟ ಮಾಡಿದಂಥ ಆಹಾರ 3 ತಾಸು ಮಾತ್ರ ಇರ್ತದೆ. 3 ತಾಸು. ಇವಾಗ ನಮಗೆ ಬೆಳಗ್ಗೆ ತಿಂಡಿ ತಿಂದಿದ್ದು 8 ಗಂಟೆ ತಿಂಡಿ ತಿಂದಿದ್ದೇವೆ, ಮಧ್ಯಾಹ್ನ 1 ಗಂಟೆ ಆದ ತಕ್ಷಣ ಹಸಿವಾಗೋಯ್ತು. ಅದ್ರ ಕೆಲಸ ಅಷ್ಟೇ. ಹಾಗೆ ಈ ಶರೀರನೂ ಕೂಡ ಅಷ್ಟೇ ಅಂತ 3 ತಾಸು. ಅದಕ್ಕಾಗಿ ನಾವು ನೋಡ್ತೇವೆ ಆ ಶವಕ್ಕೆ ಯಾವ ರೀತಿಯಲ್ಲಿ 3 ತಾಸು ಆದ ನಂತರ ಅದು ಕೆಮಿಕಲ್ ಹಾಕಬೇಕು, ಇಲ್ಲ ಅಂತಂದ್ರೆ ಅದು ವಾಸನೆ ಬರ್ತದೆ. ಯಾಕೆ ಅಂತಂದ್ರೆ, ಆದರೆ ಇವತ್ತಿನ ದಿವಸ ರಾಮನವಮಿ ದಿವಸ ಯಾಕೆ ಈ ಶವದೆಲ್ಲ ಮಾತು ಅಂತಂದ್ರೆ, ಯಾಕಂದ್ರೆ ಭಗವಂತ ಇದ್ರೆ ಶಿವ, ಜೀವ ಇದ್ರೆ ಶಿವ, ಜೀವ ಇಲ್ದವರೇ ಶವ. ಹಾಗಾಗಿ ನಾವು ಆದಷ್ಟು ಈ ಜನ್ಮವನ್ನು, ಈ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕಂತೆ. ಸಾರ್ಥಕ ಮಾಡ್ಕೊಳ್ಬೇಕು ಅಂದ್ರೆ ಏನು, ಯಾವ ರೀತಿ ಸಾರ್ಥಕ ಮಾಡ್ಕೊಳ್ಬೇಕು? ಯಾಕೆ ನಮಗೆ ಅಲೆಕ್ಸಾಂಡರ್ ನಮಗೆ ಗೊತ್ತದೆ. ಅವನು ಇಡೀ ಎಲ್ಲ ದೇಶವನ್ನ ಸುತ್ತಿ ಎಲ್ಲರನ್ನೂ ಗೆದ್ದು ಆಮೇಲೆ ಕೈ ಮಾತ್ರ ಹೊರಗೆ ಇಡಿ ಅಂತ ಹೇಳೋದು. ಇದು ಎಲ್ಲರ ಕಥೆನೂ ಅಷ್ಟೇ. ಇವತ್ತು ಅವನು, ನಾಳೆ ನಾನು. ಅದನ್ನ ನಾವು ಬೇರೆ ನಮಗೆ ಏನು ನಾವು ಯಾವ ರೀತಿ ಸುಖದ ಸುಪ್ಪತ್ತಿಗೆಯಲ್ಲಿ ನಾವು ಮಲ್ಕೊಳ್ತೇವೆ ಗೊತ್ತಿಲ್ಲ. ಆದ್ರೆ ಆ ಸುಪ್ಪತ್ತಿಗೆ ಇದರಲ್ಲಿ ಯಾವುದರಲ್ಲಿ ಅದು, ಆ ಹರಿಶ್ಚಂದ್ರ ಘಾಟಲ್ಲಿ ಪ್ರತಿಯೊಬ್ಬರು ಅದೇ ಸುಪ್ಪತ್ತಿಗೆ. ನಮಗೆ ಬೇಕಾಗಿರೋದು ಎಷ್ಟು? ನಾವು ಈಗೆಲ್ಲ 30-40 ಇದ್ರೆ ನನಗೆ ಒಂದು ಒಳ್ಳೆ ಇದು ಅಂತ ಹೇಳ್ತೇವೆ. ಆದ್ರೆ ಅಲ್ಲಿ ಇರೋದು ನಮಗೆ 6-3 ಅಡಿನೇ ನಮ್ಮ ಸೈಟ್. ಅದಕ್ಕೆ ನಮಗೆ ಮತ್ತೆ ಜಾಸ್ತಿನೂ ಬೇಡ, ಕಡಿಮೆನೂ ಆಗೋದಿಲ್ಲ. ಹಾಗಾಗಿ ಇದು ಯಾಕೆ ಅಂತಂದ್ರೆ, ಇದು ನಾವು ಪ್ರತಿ ಸೆಕೆಂಡು ನೆನಪಾಗ್ತಾ ಹೋಗ್ಬೇಕಂತೆ. ಪ್ರತಿ ಸೆಕೆಂಡು ನಮಗೆ ನೆನಪಾಗ್ತಾ ಇದ್ರೆ ನಾವೆಲ್ಲ ಭಗವಂತನ ಸ್ಮರಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಇಷ್ಟ ದೇವರ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿ, ವಿಶೇಷವಾಗಿ ಉತ್ತಮವಾದಂಥ ಮೃಷ್ಟಾನ್ನ ಭೋಜನ ಸಿಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಮಾತೃವರ್ಗದವರಿಂದ ವಿಶೇಷವಾದಂಥ ಅನುಕೂಲ, ತಾಯಿಯಿಂದ ಒಳ್ಳೆಯ ಉತ್ತಮವಾದಂಥ ಸಲಹೆ ಸಿಗತಕ್ಕಂಥದ್ದು. ಹಾಗೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಆಗತಕ್ಕಂಥದ್ದು. ಹಾಗೆ ತಾಯಿಯಿಂದ ಧನ ಸಹಾಯ ಸಿಗತಕ್ಕಂಥದ್ದು. ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗತಕ್ಕಂಥದ್ದು. ಗಣಪತಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿ, ಸಂಗಾತಿಯಲ್ಲಿ
ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು. ಮತ್ತು ಅವರು ಹೇಳಿದ್ದು ಇವರು ಕೇಳೋದು. ಯಾಕಂದರೆ ನಾವು ಒಬ್ಬರು ಹೇಳಿದ್ದು ಇನ್ನೊಬ್ಬರು ಕೇಳಿದ್ರೆ ಜಗಳ ಆಗೋದಿಲ್ಲ. ಒಬ್ಬರು ಹೇಳಿದ್ದು ಇನ್ನೊಬ್ರಿಗೆ ಕೇಳಲಿಲ್ಲ ಅಂದರೆ ಅದೇ ಜಗಳ ಆಗತಕ್ಕಂಥದ್ದು. ಹಾಗಾಗಿ ಹಾಲು ಮತ್ತು ಹೈನುಗಾರಿಕೋದ್ಯಮಕ್ಕೆ ಲಾಭ ಆಗತಕ್ಕಂಥದ್ದು, ಮತ್ತು ಕುಟುಂಬದಲ್ಲಿ ಹಿರಿಯರಿಂದ ಉತ್ತಮವಾದಂಥ ಸಲಹೆ ಸಿಗತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಹಾಗಾಗಿ ನರಸಿಂಹ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿ, ಆಪ್ತರಿಗಾಗಿ ಸ್ವಲ್ಪ ವ್ಯಯ, ಸ್ವಲ್ಪ ಖರ್ಚಾಗತಕ್ಕಂಥದ್ದು, ಮತ್ತು ಸ್ವಲ್ಪ ದುಃಖದ ವಾತಾವರಣ. ಯಾಕಂದರೆ ನಮಗೆ ಯಾರು ಆಪ್ತರೋ ಅವರು ಒಂದು ಹೇಳಿದ್ರು ಸಾಕು ನಮಗೆ ಸಿಟ್ಟು ಬಂದುಬಿಡ್ತದೆ. ಆ ಸಿಟ್ಟು ಬರಬಾರ್ದು ನಮಗೆ. ಹಾಗಾಗಿ ಆ ಸಿಟ್ಟು ಬರಬಾರ್ದು. ಅಷ್ಟು ಆ ರೀತಿಯಲ್ಲಿ ನಮ್ಮ ಮನಸ್ಥಿತಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕಂತೆ. ಯಾರು ಏನೇ ಹೇಳಿದ್ರು ನಮಗೆ ಸಿಟ್ಟು ಬರಬಾರ್ದಂತೆ. ಕಲ್ಲು ಹಂಗೆ ಇರಬೇಕಂತೆ. ಕಷ್ಟದಲ್ಲಿ ನಾವು ಕಲ್ಲು ಹಂಗೆ ಇರಬೇಕಂತೆ. ಎಷ್ಟು ಕಷ್ಟ ಬಂದರೂ ಕೂಡ ಕಲ್ಲಿಗೆ ಏನು ಮಳೆ ಇಲ್ಲಿ ಅಥವಾ ಏನು ಕೊಟ್ಟಿರೋದು ಅದು ಒಂದೇ ಥರ ಇರ್ತದೆ. ನಮ್ಮ ಮನಸ್ಸು ಅದೇ ಥರ ಇರಬೇಕು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸ್ವಲ್ಪ ಮೈಲಿಗೆ ಅಥವಾ ಅಶುಚಿಯಾಗತಕ್ಕಂಥ ಸಾಧ್ಯತೆ. ಹಾಗಾಗಿ ಆಪ್ತರು ಸ್ವಲ್ಪ ದೂರವಾಗತಕ್ಕಂಥ ಸಾಧ್ಯತೆ. ಅಂದರೆ ಯಾವುದೋ ಕಾರಣಕ್ಕಾಗಿ ಅವರು ದೂರ ಆಗತಾಗ್ತಾರೆ. ಅದು ಏನೋ ಒಂದು ಮಾತಿಗಾಗೋ ಗೊತ್ತಿಲ್ಲ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಗೋ ಸೇವೆಯನ್ನು ಮಾಡುವುದರಿಂದ, ಗೋಗ್ರಾಸವನ್ನು ಕೊಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿ, ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು, ಹಾಗೆ ತಲೆಗೆ ಸ್ವಲ್ಪ ಗಾಯ ಆಗತಕ್ಕಂಥ ಸಾಧ್ಯತೆ, ಮಕ್ಕಳಿಂದ ಲಾಭ ಆಗತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಹಾಗಾಗಿ ನಾವು ಯಾರೂ ಕೂಡ ಇವತ್ತಿನ ದಿವಸ ಭಯ ಪಟ್ಕೊಳ್ಳದೆ ನಾವು ಸಿಕ್ಕಂಥ ಅವಕಾಶವನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಅಂದರೆ ಇವತ್ತು ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ, ಶ್ರೀರಾಮನ ದರ್ಶನವನ್ನು ಮಾಡುವುದರಿಂದ, ಶ್ರೀರಾಮನ ಸ್ಮರಣೆಯನ್ನು ಮಾಡುವುದರಿಂದ, ಧ್ಯಾನವನ್ನು ಮಾಡುವುದರಿಂದ ಎಲ್ಲರೂ ಕೂಡ ಶುಭ ಫಲವನ್ನು ಕಾಣಬಹುದು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡಿದ್ದಾರೆ. ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇದ್ರ ಬಗ್ಗೆ ಮಾಹಿತಿಯನ್ನು ಗುರುಜಿಯವರು ನೀಡಿದ್ದಾರೆ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಿ ಕಾಲ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ. ಧನ್ಯವಾದಗಳು. ಲೋಕಾಹ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕೂಡ ಶ್ರೀರಾಮನ ಅನುಗ್ರಹವಾಗಲಿ. ವೀಕ್ಷಕರೇ, ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.